ಹಾಗೆ ನಿನ್ನನ್ನ ಕ್ಷುಲ್ಲಕವಾಗಿ ಕಾಣ್ತೇನೆ. ಯಾಕೆ ಭಾವಿಸಬೇಡ, ಖಂಡಿತ ಇಲ್ಲ. ಯಾಕೆಂದ್ರೆ ಬಿಳಿದಾದಂತಹ ಗೋಡೆಯ ಮೇಲೆ ಯಾರು ಈ ಬಣ್ಣ ಎಷ್ಟು ಚಂದ ಹೇಳುವುದಿಲ್ಲ. ಅದೇ ಬಿಳಿಯ ಗೋಡೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇದ್ರೆ ಆಗ ಗುರುತಿಸುವುದು ಹೇಗೆ ಹೇಳು? ಇಷ್ಟು ದೊಡ್ಡ ಬಿಳಿ ಗೋಡೆಯ ಮೇಲೆ ಇದೊಂದು ಕಪ್ಪು ಚುಕ್ಕೆ ಹೇಗೆ ಅನ್ನುವ ಹಾಗೆ ಮಾತಾಡ್ತಾರೆ. ನೀನು ಹಾಗೆ ಎಲ್ಲರ ಬದುಕಿನಲ್ಲಿಯೂ ಆಸೆ ಪಟ್ಟ ಕ್ಷಣ ಸಿಗುವಂತವನು ಅಲ್ಲ. ಮತ್ತೆ ಮಸಿವರ್ಣ ಎನ್ನುವುದಾಗಿ ನನ್ನನ್ನು ಕರೆಯುವುದಕ್ಕಾಗುವುದೂ ಇಲ್ಲ. ಯಾಕೆ? ಮಸಿ ಇರುವುದು ಯಾವ ಬಣ್ಣ? ಕಪ್ಪು. ಹೌದು, ನಾನು ನೀಲಿ ಬಣ್ಣದಲ್ಲಿರುವ. ಅದು ಕಾಣುವುದು ಹೇಗೆ? ಹಾಗೆ ಹಾಗೆ ಕಾಣುವ ದೃಷ್ಟಿಗೆ ಬಿಟ್ಟದ್ದು. ಜೇತೆ ಕಾಣುವ ದೃಷ್ಟಿಗೆ ಬಿಟ್ಟಿದ್ದಿದ್ರೆ ನಿನ್ನನ್ನು ಬೇರೆ ರೀತಿಲೂ ಕರಿಬಹುದಿತ್ತು. ಸುನೀಲ ಆದ್ರೆ ಹಾಗಲ್ಲ, ನಾವು ನಿನ್ನನ್ನು ಕರೆಯುವುದು ಮಸೆವರ್ಣ ಎನ್ನುವ ಹಾಗೆ. ಆದ್ರೆ ನಿನ್ನದ್ದಾಗಿರುವಂತಹ ಸ್ಥಿತಿ, ನಿನ್ನ ಕತೆ ಯೋಚನೆ ಮಾಡಿದ್ರೆ ಅಬ್ಬಾ ಮೂಗಿನ ಮೇಲೆ ಬರಲಿಡಬೇಕು. ನೀ ಬಂದದ್ದು ಹೌದು, ಯಾಕೆ ಬಂದದ್ದು? ನೀನು ದೇವತೆಗಳ ಪಕ್ಷಪಾತಿಯಾಗಿ ಬಂದವನು, ಹೌದಾ? ನನ್ನದ್ದಾಗಿರುವಂತಹ ವಿಕ್ರಮಕ್ಕೆ ಹೆದರಿ ಓಡಿದ ದೇವೇಶನ ಬೆಂಬಲಕ್ಕಾಗಿ ಬಂದವನು ನೀನು. ಸರಿಯಾ ನಿನ್ನಂತ ಬರುವುದು? ವಿಚಾರ ಮಾಡು. ಮೂರು ಮೂರ್ತಿಗಳಲ್ಲಿ ಪಾಲನೆ ಶ್ರೇಷ್ಠ ಪ್ರಥಮದಲ್ಲಿಯೇ ತೋರಿಸಿಕೊಟ್ಟವ ನೀನು. ಪ್ರತಿಯೊಬ್ಬರ ಪಾಲಿಸುವ ಹೊಣೆ ನಿನ್ನದ್ದು. ದಾನವರಾದ ನಮ್ಮನ್ನು ನೀ ಪಾಲಿಸಬೇಕಿತ್ತು, ಹೌದಾ? ಮೊದಲು ತಪ್ಪು ಮಾಡಿದ್ರೆ ಅದಕ್ಕೆ ನೀತಿ, ಆಮೇಲೆ ದಂಡ, ಕೊನೆಯಲ್ಲಿ ಶಿಕ್ಷೆ, ಹೌದಾ? ನಾವು ತಪ್ಪು ಮಾಡಿದ್ರೆ ನೇರ ನೀನು ಶಿಕ್ಷೆಯೇ ಕೊಡುವಂತದ್ದು. ತಪ್ಪಲ್ಲ ನಾವು ಮಾತ್ರ ಮಾಡಿದ್ದ, ದೇವತೆಗಳು ಮಾಡಲಿಲ್ವೋ? ಎಷ್ಟು ತಪ್ಪು ಮಾಡಿದ್ದಾರೆ. ಪ್ರಪಂಚ ಮುಖದಲ್ಲಿ ಗರ್ಭಛೇದನ ಮಾಡುವುದು ಮಹಾಪರಾಧ, ಹೌದಾ? ಆದ್ರೆ ನಿನ್ನ ಪಕ್ಷದಲ್ಲಿ ಇರುವಂತಹ ಆ ದೇವೇಂದ್ರ ಗರ್ಭಛೇದನ ಮಾಡ್ಲಿಲ್ವಾ? ನಮ್ಮ ಮಾತೆಯಾಗಿರುವಂತಹ ದಿತಿದೇವಿ ಗರ್ಭಛೇದನ ಮಾಡಿದ್ದಾನ ಇಲ್ವೋ? ಅದು ತಪ್ಪಲ್ವಾ? ಬೇಡ. ಯಾರಾದ್ರೂ ತಮ್ಮ ಕಾಮನೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ದೇವರನ್ನ ಕುರಿತು ತಪಸ್ಸನ್ನು ಆಚರಿಸಿದ್ರೆ
ಅದು ತಪ್ಪ ಹ್ಮ್. ಖಂಡಿತ ಅಲ್ಲ. ಹ. ಅಂತ ಕಾಲಕ್ಕೆ ಇದೇ ನಿಮ್ಮ ದೇವೇಂದ್ರ ಹ್ಮ್. ಮಳೆ ಸುರಿಸುವುದು, ಹ. ಅಗ್ನಿಯಿಂದ ಬೆಂಕಿಯಿಂದ ಸುರಿಸುವುದು, ಹ. ಗಾಳಿ ಬೀಸುವುದು ಹ್ಮ್. ಮಾಡಿ ಒಟ್ಟು ಅವರ ತಪಸ್ಸು ಭಂಗಾಗುವ ರೀತಿಯಲ್ಲಿ ಹ. ಮಾಡುದು ನಿಮ್ಮ ದೇವೇಶ ಅಲ್ವಾ? ಹ್ಮ್. ಅದು ತಪ್ಪಲ್ವಾ? ಹ. ಅದನ್ನು ಬಿಡೋಣ. ಹ್ಮ್. ಈಗ ಹ್ಮ್. ಹೆಣ್ಣನ್ನ ಕಾಮ ದೃಷ್ಟಿಯಿಂದ ಕಾಣಕೂಡದು, ಹ. ಇದು ಅಪರಾಧ. ಹ್ಮ್. ಅಂತಹದ್ರಲ್ಲಿ ಹ್ಮ್. ನಿನ್ನ ದೇವೇಂದ್ರ ಹ. ಋಷಿ ಪತ್ನಿಯನ್ನು ಕೂಡ್ಲಿಲ್ವಾ? ಹ್ಮ್. ಪರಮ ಪಾತಿವ್ರತೆಯನ್ನ ಹ. ದೃಷ್ಟಿಯಿಂದ ನೋಡಿದ್ರು ಕೆಟ್ಟು ಹೋಗ್ತಾರೆ ಎನ್ನುವ ಮಾತುಂಟು. ಹ್ಮ್. ಅಹಲ್ಯ ಒಬ್ಬಳು ಪರಮ ಪಾತಿವ್ರತೆ ಅಲ್ವಾ? ಹ. ಅಂತವನ್ನ ಹೋಗಿ ಕೂಡ್ಲಿಲ್ವಾ? ಕುಡಿದ ಮತ್ತೆ ಅವನಿಗೆ ತಕ್ಕ ಶಾಸ್ತಿ ಆಗಿದೆ. ಏನ್ ಸಾಕ್ಷಿ ಆಗಿದೆ? ಆದರೆ ನಾನು ಯೋಚನೆ ಮಾಡುವುದಲ್ಲ, ಏನು ಇನ್ನೊಬ್ಬ ಪಾಪ ಕಾರ್ಯವನ್ನ ಮಾಡಿದ್ದಾರೆ ಎಂಬ ಕಾರಣಕ್ಕಾಗಿ ನಾವು ಅದೇ ದಾರಿಯಲ್ಲಿ ಸಾಗುವುದು ಸರಿಯೋ? ಅದಲ್ವೇ ಅಲ್ಲ. ಹ. ನಾನು ಹೇಳ್ತಾ ಇದ್ದದ್ದು ಅದಲ್ಲ. ಹ. ಅವರಿಗೆ ಶಿಕ್ಷೆ ನೀ ಕೊಟ್ಟಿದ್ದೀಯೋ, ಹ. ನೀ ಕೊಡ್ಲಿಲ್ಲ. ಹ. ಅವನಿಗೆ ಆದದ್ದೇನು? ಏನು? ಸಹಸ್ರಾಕ್ಷ ಎನ್ನುವಂತ ಶಾಪ. ಹೌದು. ಶಾಪ ಬಂದದ್ದು ನೀವೆಲ್ಲ ಪ್ರಚಾರ ಮಾಡಿದ್ದ ಹೇಗೆ? ಹ್ಮ್. ಅಯ್ಯೋ ನಮ್ಮ ದೇವೇಂದ್ರ ಅವ ಸಹಸ್ರಾಕ್ಷ ಎನ್ನುವ ಬಿರುದು ಬರ್ತಿದ್ದಾನೆ, ಹ. ಅದೇ ಅವನಿಗೆ ಬಿರುದಾಗಿ ಸಂಭವಿಸ್ತಿಲ್ವೋ? ಹ. ಈಗ ಅದೇ ನಮ್ಮ ಜಾತಿಯರಿಗೆ ಯಾರಿಗಾದ್ರೂ ಹಾಗೆ ಮಾಡಿದ್ದುಂಟ? ಬಿರುದು ಮಾಡುವ ಕಾರ್ಯ ಮಾಡ್ಲಿಲ್ಲ. ಏನ್ ಅವರು ಮಾಡ್ಲಿಲ್ಲ? ಒಂದು ಕೆಟ್ಟ ಕಾರ್ಯವನ್ನ ಮಾಡಿದರೆ 100 ಒಳ್ಳೆ ಕಾರ್ಯವನ್ನ ಮಾಡ್ತಾರೆ. ನಿನ್ನಲ್ಲೇ ಕೇಳ್ತೇನೆ, ಏನು? ಹಿಂದೊಮ್ಮೆ ದೇವೇಂದ್ರನಿಗೆ ಶಾಪ ಬಂತು. ಹ. ಅವ ಎಲ್ಲ ಸುವಸ್ತುಗಳನ್ನು ಕಳೆದುಕೊಂಡ ಕಾಲಕ್ಕೆ ಹ್ಮ್. ಸಮುದ್ರ ಮತದ ದೇವೇಂದ್ರನ ದೇವತೆಗಳಿಂದ ಮಾತ್ರ ಸಾಧ್ಯ ಆಯ್ತಾ? ಆಹಾ. ದಾನವರು ಬೇಕು ಎನ್ನುವ ಹಾಗಾಯ್ತು. ಹ್ಮ್. ಅಲ್ಲಿ ಸಮಪಾಲು ಕೊಡಬೇಕೆನ್ನುವ ಹಾಗೆ ಮೊದಲೇ ಮಾತುಕತೆಯು ನಡೆದಿತ್ತು. ಹ. ಆ ಸಮಪಾಲು ಕೊಟ್ಟಿದ್ದೀರಾ? ಬೇಡ. ಹ. ಬಂದನಲ್ಲ ಹ. ಬಲಿಚಕ್ರವರ್ತಿ, ಹ್ಮ್. ಅವನಿಗೆ ಏನಾದ್ರೂ ಸರಿ ಉತ್ತರ ಕೊಟ್ಟಿದ್ದೀರಾ? ಹ. ಕೊನೆಗೂ ನೀವು ಅವ್ರ ಪಕ್ಷಕ್ಕೆ ಕೊಟ್ಟದ್ದು ನೀರೇ ಹ. ಬಿಟ್ರೆ ಮತ್ತೆಂತದ್ದೂ ಅಲ್ಲ. ಒಳ್ಳೆ ಹೆಂಡ ಕುಡಿಯಲಿಲ್ಲ ಅವರು. ಯಾರು ಅದು ಅಮೃತಕ್ಕೆ ಸಮಾನವಾ? ಅಮೃತ ಬೇಡ, ಅವ್ರಿಗೆ ಹೆಂಡವೇ ಬೇಕಿತ್ತು ಅವತ್ತು. ಅದಲ್ವೇ ಅಲ್ಲ. ಕೆಲವರಿಗೆ ಸಮಪಾಲು ಕೊಡಬೇಕು ಮತ್ತೆ ಅಂತಿದ್ರೆ ಹೇಗೆ ಗೊತ್ತುಂಟಾ? ಎಂತದ್ದು? ನಿಮ್ಮ ಜಾತಿಯವರ ಸ್ವಭಾವ ಏನು ಗೊತ್ತುಂಟಾ? ಏನು? ಆರೋಗ್ಯ ವೃದ್ಧಿಸುವ ಹಾಲು ಕುಡೀರಿ ಮಕ್ಕಳೇ ಅಂತ ಹೇಳಿದ್ರೆ ಕುಡಿಯುವುದಿಲ್ಲ. ಹ. ಅದೇ ಆರೋಗ್ಯ ಹಾಳು ಮಾಡುವ ಹೆಂಡ ಕುಡೀರಿ ಅಂತ ಹೇಳಿದ್ರೆ ಹ. ಕುಡಿಬೇಡಿ ಅಂತ ಹೇಳಿದ್ರೆ ಹ. ಕದ್ದು ಕುಡಿತಾರೆ. ಹೌದು. ಹಾಗೆ ಆಗಿದ್ದದು. ಯಾಕೆ? ಅವ್ರಿಗೆ ಯಾವತ್ತು ಅಮೃತ ಬೇಡ, ಹುಳಿ ಹೆಂಡವೇ ಬೇಕಿತ್ತು. ಈಗ ಹಾಲು ಕುಡಿದ್ರೆ ಆರೋಗ್ಯ ವೃದ್ಧಿ ಆಗ್ತದೆ ಹೌದು. ಅಂತ ಆರೋಗ್ಯ ವೃದ್ಧಿ ಆದರೂ ಎಷ್ಟು ಕಾಲ ಬದುಕಿದ್ದಾರೆ? ಅದು ಹೇಳ್ಲಿಕ್ಕಾಗುದಿಲ್ಲ, ಅವರ ಆಯು ಪ್ರಮಾಣ ಇರುವುದು. ಮತ್ತೆ ಹೆಂಡ ಕುಡಿದವರು ಸಂಪೂರ್ಣ ಆಯುಸ್ ಮುಗಿದೇ ಸತ್ತದ್ದೆ. ಮತ್ತೆ ನೀವು ಅದ್ರಲ್ಲಿ ಮಧ್ಯೆ ಮಧ್ಯೆ ಕೆಲವು ಹೆಚ್ಚೆಚ್ಚು ತಕೊಂಡು ದಾರಿ ಬದಿಯಲ್ಲಿ ಬಿದ್ದಿದ್ದಾರೆ ಬಿಟ್ರೆ ಹ. ಎಲ್ಲರೂ ನೀನು ಮಧ್ಯೆ ಕುಡಿದವರೆಲ್ಲ ಸತ್ತಿದ್ದಾರೆ ಅಂತ ಹೇಳ್ಬೇಡ. ಹ. ಹ. ಕೆಲವು ಗದ್ದೆ ಮಣ್ಣು ತಿಂದು ಬದುಕಿದವರು ಇದ್ದಾರೆ, ನಿಂಗೆ ಗೊತ್ತಿಲ್ಲ ಅಷ್ಟೇ. ಹೌದೇನ? ಹಾ. ಆ ಹೊಟ್ಟೆ ಉರಿಯಲ್ಲಿ ಬರುಕು ತಿಂದು ಬದುಕು ಎಷ್ಟೆಷ್ಟು ವರ್ಷ ಸಾಧನೆ ಮಾಡಿದವರೆಲ್ಲ ಇದ್ದಾರೆ. ನಿಮ್ಮ ವಿಷಯ ನಮಗೆ ಗೊತ್ತಿಲ್ಲ. ನಮ್ಮ ವಿಷಯ ಅಲ್ಲ, ಸಾಮಾನ್ಯ ಮನುಷ್ಯ ವರ್ಗದಲ್ಲಿ ಇದ್ದವರು ಅವರು. ಅಂತ ಹೆಂಡದಲ್ಲಿಯೂ ಒಬ್ಬ ಬದುಕನ್ನು ಸಾಗಿಸಿದವರು ಇದ್ದೇವೆ. ಮತ್ತೆ ನೀವು ಮಾಡ್ತಾ ಇರುವುದು ದಾನವ ನಿರ್ಮೂಲ ಆಗುತ್ತದೆ ನಿನ್ನಿಂದ? ಆಗುದಿಲ್ವಾ? ಹೇಗಾಗುತ್ತದೆ? ಹ. ಪ್ರಪಂಚ ನಡಿಬೇಕು ಅಂತಿದ್ರೆ, ಹ. ಅಲ್ಲ ನಡೀತಾ ಉಂಟು ಅಂತಿದ್ರೆ ಅದಕ್ಕೆ ಕಾರಣ ದಾನವರಾದ ನಾವುಗಳು. ಹೌದಾ? ಯಾವ ರೀತಿ? ಮಧುಕೈಟವರನ್ನು ಏನ್ ಮಾಡಿದ್ದಿ ಕೊನೆಯಲ್ಲಿ ನೀನು? ಹೊಂದಿದ್ದೇನೆ. ಹೌದಾ? ಹ. ಏನಾಗಿದ್ದಾರೆ ಅವರು? ಮಧುವಿನಿಂದ ಮೇಧಸ್ಸು, ಹ. ಕೈಟವನಿಂದ ಗಿಡ ಮರ ಬಳ್ಳಿ. ಹೌದಾ? ಹ. ಅವರೆಲ್ಲ ಈಗೂ ಪ್ರಕೃತಿಯಲ್ಲಿ ಇದ್ದಾರೆ ಅಂತಾದ್ರೆ ನಮ್ ಜನವೇ ಅಲ್ವ ಇದ್ದದ್ದು? ಹೌದಪ್ಪ. ಭೂಮಿ ನಡೆಯುವುದಕ್ಕೆ ಮೂಲ ಕಾರಣ ನಾವೇ ಅಲ್ವಾ? ಸತ್ತ ಮೇಲೆ ಒಳ್ಳೇದಾಗಿದೆ ಅವರಿಗೆ. ಮತ್ತೆ ನೀನು ಸತ್ತು ಒಳ್ಳೇದಾಗು. ಖಂಡಿತ ಅಲ್ಲ. ನಾವು ಸಾಯುವುದಲ್ಲ, ನಿಮ್ಮಂತವ್ರು ಸಾಯಿಸುವುದು. ಯಾಕೆ? ಯಾಕೆ? ನಮಗಾದದ್ದು ಸಂಪೂರ್ಣ ಅನ್ಯಾಯವೇ. ಹ. ಆ ಕಾರಣಕ್ಕಾಗಿ ನಿಮ್ಮನ್ನ ಕೊಲ್ಲುವುದು ಅಲ್ಲ. ಅದು ಬಿಡೋಣ. ಹ. ಈಗ ರಾಕ್ಷಸರೇ ಶ್ರೇಷ್ಠ ಅಂತ ಹೇಳೋದಕ್ಕೆ ಮತ್ತೊಂದು ಹೇಳ್ತೇನೆ. ಏನು? ನಿಮ್ಮಲ್ಲಿ ಇಬ್ರು ಶಾಪ ಪಡೆದ್ರಲ್ಲ, ಹ್ಮ್. ಹೌದಾ? ಯಾರು? ಸನಕ ಸನಂದಾದಿಗಳಿಂದಾಗಿ ಹ. ಬಾಗಿಲನ್ನ ಕಾಯುತ್ತಾ ಇರುವಂತ ಶಾಪ ಪಡೆದ್ರ? ಜಯ ವಿಜಯ. ಹೌದಾ? ಹ. ಏನಂತ ಹೊರ ಪಡೆದ್ರು ನಿನ್ನಲ್ಲಿ? 3 ಜನ್ಮ ಹ. ನಿನ್ನ ವೈರತ್ವವನ್ನ ಸಾಧಿಸಿ ಸಾಧಿಸಿ ಬರಬೇಕು. ಹ. ಅಲ್ಲ 7 ಜನ್ಮ ಪರ್ಯಂತರ ಹ. ವಿರೋಧವನ್ನ ಕಟ್ಟಿಕೊಳ್ಳಬೇಕು. ಹೌದು. ಆಗ ಅವರು ಆಯ್ಕೆ ಮಾಡಿಕೊಂಡದ್ದು ಏನ್ ಆಯ್ಕೆ ಮಾಡಿಕೊಂಡು? 3 ಜನ್ಮ ವಿರೋಧವನ್ನ. ಹೌದಾ? ಹ. ಅಂದ್ರೆ ರಾಕ್ಷಸರಾಗಿ ಆದ್ರೂ ತೊಂದರೆ ಇಲ್ಲ, ಹ್ಮ್. ಬೇಗ ಸೇರುವುದಕ್ಕೆ ನಿನ್ನನ್ನ ನಮಗೆ ಅದೇ ಅಡ್ಡಿಲ್ಲ. ಹ. ಹಾಗಿದ್ರೆ ಋಷಿಮುನಿಗಳಾಗಿ 7 ಜನ್ಮ ಯಾಕೆ ಬೇಡಲಿಲ್ಲ ಅವರು? ಅವರು ಅಂದ್ರೆ ದೀರ್ಘಾವಧಿ ನಮ್ಮ ಪಾಲಿಗೆ ಬೇಡ, ಹ. ಅಲ್ಪಾವಧಿ ಆದ್ರೂ ದಾನವರ ಸಂಖ್ಯೆ ಅಡ್ಡಿಲ್ಲ. ಅಲ್ಲಿ ಋಷಿಮುನಿಗಳು ಬೇಡಿದ್ದಲ್ಲ, ಮತ್ತೆ ಬೇಡಿದ್ದು ಜಯ ವಿಜಯ. ಹೌದಪ್ಪ, ಅದೇ ಹೇಳಿದ್ದಾನು. ಅವರು ನಮ್ಮ ಜಯ ವಿಜಯರಾದ್ರೂ ಬೇಡಿದ್ದು ಯಾವತ್ತ ಜನ್ಮವನ್ನ? ದಾನವ ಜನ್ಮವನ್ನ ಬೇಡಿದ್ದಾರೆ. ಬೇಗ ಸಾಯುವುದು ಅವರೇ ಎಂಬ ಕಾರಣಕ್ಕಾಗಿ. ಹಾಗಲ್ಲ, ಬೇಗ ನಿನ್ನನ್ನು ಸೇರುವುದಕ್ಕಾಗುತ್ತದೆ. ನಮ್ಮ ಅಂತರಂಗದ ಮಾತು ಅದು, ಬಹಿರಂಗದ ಮಾತಲ್ಲ. ಬಹಿರಂಗದಲ್ಲಿ ನಿನ್ನನ್ನು ವಿರೋಧಿಸ್ತೇವೆ, ಅಂತರಂಗದಲ್ಲಿ ನನಗೂ ನೀನೇ ಬರಬೇಕು ಅಂತಿತ್ತು. ಆ ಕಾರಣಕ್ಕಾಗಿ ಎಷ್ಟು ಮಾಡಿದವನಿದ್ದೇನೆ. ಅಲ್ಲದೆ ಹೋದ್ರೆ ನಿನ್ನ ದೇವೇಶ ಮತ್ತು ಒಳ್ಳೆಯವನ
ಎಂತೆಂತ ಕೆಲಸ ಮಾಡಿ ಎಸಗಿದವನಿದ್ದಾನೆ, ನಮ್ಮವರಿಗೆ ಎಷ್ಟು ಉಪದ್ರ ಕೊಟ್ಟವನಿದ್ದಾನೆ, ಅಂತವನನ್ನ ಬದುಕು ಬಿಡಬೇಕಾ? ನೀ ಮಾಡ್ಲಿಲ್ವಾ? ಖ್ಯಾತಿ ದೇವಿ ತಲೆ ಕಳೆದವ್ರು ಯಾರು? ಹೌದಾ? ಋಷಿ ಪತ್ನಿ ಅಲ್ವಾ ಅವಳು? ಅದು ಬಿಡೋಣ. ಎಂತ ದೇವೇಂದ್ರ ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ದಾನೆ. ಅವನ ಬಗ್ಗೆ ಹೇಳ ಹೊರಟ್ರೆ ಸಾವಿರ ಸಾಲುಗಳುಂಟು. ಅಂತವನ ಬೆಂಬಲಕ್ಕಾಗಿ ನೀ ನಮ್ಮನ್ನ ವಿರೋಧಿಸಿ ಈ ಕಾಲಕ್ಕೆ ಬರ್ತಿ ಅಂತ ಆದ್ರೆ ಏ ವಿಷ್ಣುವೇ, ಶರ ಒಂದರಲ್ಲಿ ನಿನ್ನ ಹರಣ ಮುಗಿಸ್ತೇನೆ. ನೀನಿಷ್ಟು ಮಾತನಾಡ್ತಿದ್ದೀಯ, ನಿನಗೆ ಬಹಳಷ್ಟು ಸಮಯ ಇದ್ದಿರಬಹುದು. ನನಗೀಗ ಸಮಯ ಇಲ್ಲ. ಯಾಕೆ ಅಂದ್ರೆ ಮೊದಲ ಸಮಯ ನೀವು ತಕೊಂಡಿದ್ರಿಂದ ಇಷ್ಟು ತಕೊಂಡೆ, ಆಗ್ಲೇ ನೀವಿದ್ದಿದ್ರೆ ಎಷ್ಟೊಂದು ಬೇಗ ಮುಗಿಸ್ತಿದ್ದೆ. ನಾನು ಇಲ್ಲಿವರೆಗಾಗಿ ಸಮಯ ತಗೊಂಡದ್ದಲ್ಲ. ನಿಮ್ ಜೊತೆ ಇದ್ದವ್ರ? ಆದ್ರೆ ಒಂದು ವಿಚಾರ, ನಿಮ್ ಜೊತೆಗಿದ್ದವರಲ್ಲಿ ಸ್ವಲ್ಪ ಬೇಗ ಮುಗಿಸಿದ್ ನಿಂಗೆ ಹೇಳಿಕ್ಕಾಗ್ಲಿಲ್ವಾ? ಎಲ್ಲದನ್ನು ಹೇಳಿ ಬಾಕಿ ಕಡೆ ಹೋದಲ್ಲ ಉದ್ದ ಮಾತಾಡ್ತಿ. ಎಲ್ಲದನ್ನ ಹೇಳಿ ಆಗುವುದಿಲ್ಲ, ಕೆಲವೊಂದು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಅರ್ಥ ಮಾಡಿಸ್ಬೇಕಾ? ನೀ ಯಾರು? 3 ಲೋಕದ ಅಧ್ಯಕ್ಷರ ಪೀಠದಲ್ಲಿ ಇರುವ ನಾನು ವ್ಯಕ್ತಿ. ಹೇಳಿದ್ದೆಲ್ಲ ಕೇಳ್ತಾರ ಪುಣ್ಯಾತ್ಮ. ಕೇಳ್ತಿದ್ರೆ ಮತ್ತೆ ಪಾಲನೆ ಖರ್ಚಾಗಿ ನಂಗೆ ಬಿಟ್ಬೇಡ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಒಳ್ಳೆಯದಾಗಿ ಬಂದು ಹೋಗು. ಯಾರ? ನಾ ಬದುಕುದಿದ್ರೆ ನಿನ್ನ ಅಗತ್ಯ ಉಂಟೆ? ಸಾಮಾನ್ಯ ರಕ್ಕಸರನ್ನು ನೀನೇ ಕೇಳುವುದಿಲ್ಲ, ಇನ್ನು ಅವ್ರು ಕೇಳ್ತಾರ ಅಲ್ವಾ? ನಿನ್ ಜೊತೆಗಿದ್ದವ್ರೆ ನಿನ್ ಮಾತು ಕೇಳುದಿಲ್ಲ, ನಾ ಕೇಳ್ಬೇಕಲ್ಲ? ಅದೇ ಹೇಳಿದ್ದು. ಇನ್ನೊಬ್ರು ಹಾಳಾಗ್ತಾರೆ ಎಂಬ ಕಾರಣಕ್ಕಾಗಿ ನಾವು ಅದೇ ದಾರಿಯಲ್ಲಿ ಹಾಳಾಗ್ತೇವೆ ಎನ್ನುವುದು ಬಯಸುವುದಲ್ಲ. ಆದ್ರೆ ಒಂದು ಮಾತನ್ನ ಆಡಿದೆಯಲ್ಲ, ನಾನು ಇಲ್ಲಿವರೆಗಾಗಿ ಬರುವ ಉದ್ದೇಶ ಕೇವಲ ದೇವತೆಗಳ ಪರವಾಗಿ ಮಾತ್ರ ಅಲ್ಲ, ದೇವತೆಗಳನ್ನ ಸೋಲಿಸಿದೆ ಎಂಬಲ್ಲಿಗೆ ನನಗೆ ಬೇಸರ ಅಲ್ಲ. ಅತಿಥಿಯ ಕರ್ಣಕುಂಡಲವನ್ನ ಅಪಹರಿಸಿದ ದೂರ್ತ ನೀನು ಕೊಡ್ತೀಯಾ ಇಲ್ವಾ? ಯಾವ್ದನ್ನ? ಕರ್ಣಕುಂಡಲ ಕೊಡ್ಲಿಕ್ಕೆ ತಕ್ಕ ಬಂದದ್ದಲ್ಲ, ನೀ ಬರ್ಬೇಕು ಅಂತಲೇ ತಂದದ್ದು. ನಿನಗೆ ಇಷ್ಟು ಅಹಂಕಾರ ಯಾಕೆ? ಅರನಿಂದ ವರವನ್ನ ಪಡೆದಿದ್ದೇನೆ ಎಂಬ ಕಾರಣಕ್ಕಾಗಿ. ಕಲ್ತ್ಕೊಳ್ಳ. ಎಂತ ಕಲ್ತ್ಕೊಳ್ಳೋದು? ನಮ್ಮ ಶಕ್ತಿ ತಿಳ್ಕೊಳ್ಳ. ಹರನಿಂದ ವರ ಪಡೆದಿದ್ದೇನೆ. ಹರ ಯಾರು? ಐಕ್ಯನಾದವ ಅವ ನನ್ನೊಳಗೆ ಇದ್ದವ. ಇರ್ಲಿ, ನಿನ್ನ ವರ ಇವತ್ತಿಗೆ ನಿಲ್ಲಿಸ್ತೇನೆ. ನಿಲ್ಲಿಸ್ತೀಯಾ? ಈಗ ನೀನ್ ಎಷ್ಟು ಸಿದ್ಧಿಯ ನೋಡಿ ವಿಚಾರ ಮಾಡು. ಇಳಿಸ್ತಾನಂತೆ. ಅಷ್ಟು ಸುಲಭಕ್ಕಿಲ್ಲ ಏನೋ ತಿಳ್ಕೊ. ಬಂದ್ಬಿಟ್ಟ. ಮತ್ತೆ ಯಾರಾದ್ರೂ ಇದ್ರೆ ನಾವು ಬರ್ತಾನ, ಇಲ್ಲ ಹಳೆ ಮುದ್ಕ ಬರ್ತಾನ, ಗಡ್ಡ ಬಿಟ್ಟವ.